Population crores. ಸೆನ್ಸಸ್ ಇಯರ್ ಅಂದ್ರೆ ನಾವು ಯಾವಾಗ ಸೆನ್ಸಸ್ ಮಾಡ್ತೀವಿ, ಸೆನ್ಸಸ್ ಅಂದ್ರೆ 100% ಇನ್ಸ್ಪೆಕ್ಷನ್ ಅಂತ ಹೇಳಿದ್ವಿ ನಾವು. ಸೆನ್ಸಸ್ ಅಂದ್ರೆ ಎಲ್ಲಾರ ಮನೆಗೆ ಹೋಗಿ ಚೆಕ್ ಮಾಡ್ತಾರ. ಪಾಪ್ಯುಲೇಷನ್ ಹೆಂಗ್ ಚೆಕ್ ಮಾಡ್ತಾರೆ, ಒಂದು ಬಿಡಂಗಿಲ್ಲಲ್ಲ, 100% ಇನ್ಸ್ಪೆಕ್ಷನ್ ಮಾಡ್ತದೆ. ಎಲ್ಲಾರ ಮನೆಗೆ ಹೋಗಿ ಚೆಕ್ ಮಾಡ್ತಾರ. ಆಯ್ತಾ, ಅದಕ್ಕೆ ಏನಂತಾರ, ಅದಕ್ಕೆ ಸೆನ್ಸಸ್ ಅಂತಾರ. ಅದಕ್ಕೆ ಅರ್ಥ ಆಯ್ತು? ಗಾಟ್ ಇಟ್? ಸೆನ್ಸಸ್ ಯಾಕಂತಾರ? Why we call it as census? Got it? ಕಾಣ್ಲಿಕ್ಕತ್ತದ ಈಗ? Is it visible properly? Okay, census year ಅಂದ್ರೆ one second. Okay. In 1931, 1941, 1951, 1961, 1971, 1981, 1991, 2001, 2011. Okay. 10 ವರ್ಷಕ್ಕೊಮ್ಮೆ ನಾವೇನ್ ಮಾಡ್ತೇವೆ, ಸೆನ್ಸಸ್ ಮಾಡ್ತೇವೆ. ಪಾಪ್ಯುಲೇಷನ್ ಸೆನ್ಸಸ್, ಜನಗಣತಿ ಅಂತ ಹೇಳ್ತೀವಲ್ಲ, ಅದಕ್ಕೂ ಪಾಪ್ಯುಲೇಷನ್ ಸೆನ್ಸಸ್ ಅಂತಾರೆ. ನೀವು ಸ್ಟಾಟ್ ಅಲ್ಲಿ ಸೆನ್ಸಸ್ ಅಂದ್ರೆ ಏನ್ ಕಲ್ತೀರಿ? 100% ಇನ್ಸ್ಪೆಕ್ಷನ್. ಇಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ ಜನಗಣತಿ ಮಾಡಾಗೂ ನಾವು ಏನ್ ಮಾಡ್ತೇವೆ? 100% ಇನ್ಸ್ಪೆಕ್ಷನ್ ಮಾಡ್ತೇವೆ. ಎಲ್ಲಾ ಮನೆಗೆ ಹೋಗಿ ಚೆಕ್ ಮಾಡ್ತೀವಿ, ಎಷ್ಟು ಜನ ಅದಾರ, ಎಷ್ಟು ಮಕ್ಕಳು ಅದಾರ, ಗಂಡ ಎಷ್ಟು, ಹೆಣ್ಣೆಷ್ಟು, ಯಾರು ಏನ್ ಕೆಲಸ ಮಾಡ್ತಾರೆ, ಎಲ್ಲಾ ಡೀಟೇಲ್ ಬರ್ಕೋತಾರೆ. ಅದಕ್ಕೆ ಸೆನ್ಸಸ್ ಅಂತಾರೆ. 100% ಇನ್ಸ್ಪೆಕ್ಷನ್ ಮಾಡ್ತೇವೆ, ಅದಕ್ಕೆ ಸೆನ್ಸಸ್ ಅಂತಾರೆ. ಸೆನ್ಸಸ್ ಒಳಗ ಇದು ಜನಗಣತಿಗೆ ಪಾಪ್ಯುಲೇಷನ್ ಸೆನ್ಸಸ್ ಅಂತಾರ. ಆಯ್ತಾ? ಅಂದ್ರೆ ಜನಗಣತಿ ಅಂತ ಹೇಳ್ತಾರ. ಉಳ್ಕಿದ್ ನೀವು ನಟ್ಗಳದಾವ್, 1000 ನಟ್ ಅದಾವ್, ಅಥವಾ ಹುಡುಗರದಾರ ಕಾಲೇಜ್ನಾಗ 400 ಹುಡುಗರದಾರ, ಅವ್ರದ್ದು ವೇಟ್ ಚೆಕ್ ಮಾಡೋದು. ಎಲ್ಲಾ 400 ಹುಡುಗರು ವೇಟ್ ಚೆಕ್ ಮಾಡೋದಕ್ಕೆ ಅಂತಾರ ಸೆನ್ಸಸ್ ಮೆಥಡ್ ಅಂತಾರ. ಆ 400 ಬರೀ 10% ಮಂದಿ ವೇಟ್ ಅಷ್ಟೇ ಚೆಕ್ ಮಾಡಿದ್ರೆ ಸ್ಯಾಂಪ್ಲಿಂಗ್ ಮೆಥಡ್ ಅಂತಾರ. ಇದಕ್ಕೂ ಸೆನ್ಸಸ್ ಅಂತಾರ, ಇದಕ್ಕೂ ಸೆನ್ಸಸ್. ಇಲ್ಲಿ ಯಾಕೆ ಸೆನ್ಸಸ್ ಅಂತೀವಿ? ಒಬ್ಬೊಬ್ಬರ ಮನೆಗೆ ಹೋಗಿ ನಾವು ಚೆಕ್ ಮಾಡ್ತೇವೆ, ಡೇಟಾ ತಗೋತೀವಿ, ಅದಕ್ಕೆ ಸೆನ್ಸಸ್. ಏನು ಮಿಸ್ ಮಾಡಂಗಿಲ್ಲ, ಸ್ಯಾಂಪ್ಲಿಂಗ್ ಮಾಡಂಗಿಲ್ಲ. ಇಡೀ ಇಂಡಿಯಾದಾಗ ಒಂದು 10,000 ಮಂದಿ ತಗೊಂಡು ಅದ್ರ ಮೇಲೆ ಡಿಸೈಡ್ ಮಾಡಂಗಿಲ್ಲ. ಎಲ್ಲಾರ ಮನೆಗೂ ಹೋಗ್ತೀವಲ್ಲ ನಾವು, ಇದಕ್ಕೆ ಅಂತಾರ ಸೆನ್ಸಸ್ ಅಂತಾರ. ಸೊ ಎಷ್ಟಿತ್ತಪ್ಪ ಡೇಟಾ? 1931 ಜನಗಣತಿ ಮಾಡಿದಾಗ ಪಾಪ್ಯುಲೇಷನ್ ಎಷ್ಟಿತ್ತು? 28. 28 ಅಂದ್ರೆ ಏನಿದು? 28 crores. 28 crores ಇದ್ದಂಗ. ನೆಕ್ಸ್ಟ್ 32, 36, 44, 32 crores. ನೆಕ್ಸ್ಟ್ 36 crores, 42 crores. ಅರ್ಥ ಆಯ್ತು? 32, 36, 44, 55. ಇದು 44, ಇದು 55. ನೆಕ್ಸ್ಟ್ 68, 85, 68, 85, 103, 121, 103, 121. ಇದು ನಿಮ್ಮ ಡೇಟಾ. ಇದಕ್ಕೆ ಏನ್ ಹೇಳಿದಾನ? ಒಂದು ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗಿ ಅಂತಾನ. ವಾಟ್ ಹಿ ಹ್ಯಾಸ್ ಟೋಲ್ಡ್? ಹಿ ಹ್ಯಾಸ್ ಟೋಲ್ಡ್ ಯು ಟು ಡ್ರಾ ಅ ಸಿಂಪಲ್ ಬಾರ್ ಡಯಾಗ್ರಾಮ್. ಒಂದು ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗಿ. ಏನ್ ಬರೆಯೋ ಅದಕ್ಕ ಮೊದಲು ಏನ್ ಬರೀಬೇಕು? ಸಿಂಪಲ್ ಬಾರ್ ಡಯಾಗ್ರಾಮ್ ಹೆಡ್ಡಿಂಗ್ ಬರೀಬೇಕು. ಹೆಡ್ಡಿಂಗ್ ಏನ್ ಬರೀಬೇಕು?
Simple bar diagram showing the population of India in crores. Is for the ಸಾಕು. ಇಲ್ಲಿ ತಳಗಡೆ ಬರೀತೀನಿ ನೋಡ್ರಿ ಟೈಟಲ್ ಲೆಕ್ಕ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ನಾನು. I'll start the problem here. Simple bar diagram showing the population of India in crores. ಇದೇನದ ನಿಂದು ದಿಸ್ ಇಸ್ ಕಾಲ್ಡ್ ಆಸ್ ಟೈಟಲ್. ಇದಕ್ಕೆ ಏನಂತಾರ ಟೈಟಲ್ ಅಂತಾರ. ಇದು ಮಾತ್ರ ಟೈಟಲ್. ಅದ ಮ್ಯಾಲ ಲೆಕ್ಕ ಅದು ಇದನ್ನ ಕೂಡಿಸ್ಬೇಡ್ರಿ, ಅಳಗಿಸ್ಬಿಡ್ಲಿ ಅಂತ ಅದ್ರ ಮ್ಯಾಲಿಂದು ಬರ್ಕೊಂಡ್ರಿ ಎಲ್ಲಾರು ಅಳಗಿಸ್ಬಿಡ್ಲಿ. ಇದು ಅಳಗಿಸ್ಬಿಡ್ಲಿ, ಇದನ್ನ ಬರ್ಕೊಂಡಿರಿ ಎಲ್ಲಾರು ಇದನ್ನ ಮ್ಯಾಲಿಂದ ಲೆಕ್ಕ ಬರ್ಕೊಂಡಿದ್ದಕ್ಕೆ ಏನ್ ಮಾಡ್ರಿ ಅಳಗಿಸ್ಬಿಡ್ತೀನಿ. ಎಲ್ರು ಬರ್ಕೊಂಡಿರಿ? ಓಕೆ, ಇದನ್ನ ಅಳಗಿಸ್ಬಿಡ್ತೀನಿ. ಕನ್ಫ್ಯೂಸ್ ಆಗ್ತಿರ್ತದೆ. Okay, simple bar diagram showing the population of India in crores. So as usual ಏನ್ ಮಾಡ್ಬೇಕು ನಾನು, ಒಂದೇ ಆಕ್ಸಿಸ್ ಮಾತ್ರ ಟು ದ ಸ್ಕೇಲ್, y ಆಕ್ಸಿಸ್ ಮಾತ್ರ ಟು ದ ಸ್ಕೇಲ್, x ಆಕ್ಸಿಸ್ ಟು ದ ಸ್ಕೇಲ್ ತಗೊಳಂಗಿಲ್ಲ. ಸೊ ಒಂದ್ ಆಕ್ಸಿಸ್ ಟು ದ ಸ್ಕೇಲ್ ತಗೋತೀನಿ ನಾನು ಇಲ್ಲಿ. This is y axis, this is x axis. X axis to the scale ತಗೊಳಂಗಿಲ್ಲ, y axis ಮಾತ್ರ to the scale ತಗೊಳ್ಳೈತಿ. y axis ಮಾತ್ರ to the scale ತಗೊಳ್ಳೈತಿ, ನೆನಪಿರ್ಲಿ. Okay, ಈ x axis ಅಲ್ಲಿ years ಬರ್ತದ. I'll show year as years, ವರ್ಷಗಳು. y axis ನಲ್ಲಿ ಬರ್ತದ ಪಾಪ್ಯುಲೇಷನ್ ಬರ್ತದ. ಪಾಪ್ಯುಲೇಷನ್ ಕ್ರೋರ್ಸ್ ಅಂತ ಬರ್ತದ y axis ನಲ್ಲಿ. y axis ನಲ್ಲಿ ಪಾಪ್ಯುಲೇಷನ್ ಇನ್ ಕ್ರೋರ್ಸ್. ಪಾಪ್ಯುಲೇಷನ್ ಇನ್ ಕ್ರೋರ್ಸ್, ಕೋಟಿಗಳಲ್ಲಿ. ಪಾಪ್ಯುಲೇಷನ್ ಇನ್ ಕ್ರೋರ್ಸ್. ಓಕೆ, ದಿಸ್ ಇಸ್ y axis. ಹಾ, ನಿಮ್ಗೆ ಆಗಲೇ ಹೇಳಿದ್ದೆ ನಾನು, x axis ಆಗಲಿ y axis ಆಗಲಿ x axis ಟು ದ ಸ್ಕೇಲ್ ಇರಲ್ಲ, y axis ಮಾತ್ರ ಟು ದ ಸ್ಕೇಲ್ ಇರುತ್ತೆ ಅಂತ ಹೇಳಿದೀನಿ. ಓಕೆ, ಈಗ ಸ್ಕೇಲ್ ಏನ್ ತಗೋಬೇಕು ಇಲ್ಲಿ ನೋಡ್ರಿ. ಮ್ಯಾಕ್ಸಿಮಮ್ ಎಷ್ಟದ? ಮ್ಯಾಕ್ಸಿಮಮ್ ಒಂದು ನೋಡಿ. ಸಿಂಪಲ್ ಬಾರ್ ಡಯಾಗ್ರಾಮ್ ನಲ್ಲಿ ಮಾತ್ರ ಇದು ಅಪ್ಲಿಕೇಬಲ್ ಅದ. ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಸಿಂಪಲ್ ಬಾರ್ ಡಯಾಗ್ರಾಮ್. ಮ್ಯಾಕ್ಸಿಮಮ್ ಎಷ್ಟದ? 121 ಬರ್ಬೇಕಿಲ್ಲಿ ಹೈಟ್. ಅದು ಆ ರೀತಿ ಸ್ಕೇಲ್ ತಗೋರಿ. ನೀವು 10 ಅಂತ ತಗೊಂಡ್ರು 1 ಸೆಂಟಿಮೀಟರ್ ಇಸ್ ಟು 10 ಅಂತ ತಗೊಂಡ್ರೆ 121 ಏನಾಗ್ತದೆ ನೋಡ್ರಿ. 10, 20, 30, 40, 50, 60, 70, 80, 90, 100. 10 ಸೆಂಟಿಮೀಟರ್, 110, 120, 12 ಸೆಂಟಿಮೀಟರ್. ದಿಸ್ ಇಸ್ ಕರೆಕ್ಟ್. 10, 20, 30, 40 ಮಾಡುದು ಕರೆಕ್ಟ್ ಇರ್ತದೆ. ಸೊ ನಾನು ಏನ್ ಮಾಡ್ತೀನಿ, ಸ್ಕೇಲ್ ಏನ್ ಬರೀತೀನಿ ಇಲ್ಲಿ. ಸ್ಕೇಲ್ ಬರೀ y ಆಕ್ಸಿಸ್ ಅಷ್ಟೇ. ಸ್ಕೇಲ್ y ಆಕ್ಸಿಸ್ 1 centimeter is equal to 10 units.
1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್ಸ್. ಏನದು 10 ಯೂನಿಟ್ಗಳು. 10 ಯೂನಿಟ್ 10 ಅಂದ್ರೆ ಏನು? ಈ 10 10 crores ಇದು. ನೀವು ಡೈರೆಕ್ಟ್ 10 crores ಅಂತೂ ಬರಿಬಹುದು ಇಲ್ಲಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 crores ಯೂನಿಟ್ಸ್ ಅಂತ ಬರೆಯೋದು ನಡೀತದ, ಇಲ್ಲಂದ್ರೆ ಇಲ್ಲಿ ಕ್ರೋರ್ಸ್ ಅಂತ ಬರೆದ್ರು ನಡೀತದ. ಅರ್ಥ ಆಯ್ತು? ನಾನು ಎಲ್ಲದಕ್ಕೂ ಕಾಮನ್ ಆಗ್ಲಿ ಅಂತ ಹೇಳಿ ಏನ್ ಮಾಡೀನಿ, ಎಲ್ಲದಕ್ಕೂ ಕಾಮನ್ ಆಗ್ಲಿ ಅಂತ ಹೇಳಿ ಯೂನಿಟ್ಸ್ ಅಂತ ಹೇಳಿ ನಿಮಗೆ ಕಾಮನ್ ನಡೀತೈತಿ 10 ಯೂನಿಟ್ ಅಂತ ಹೇಳಿ. ಓಕೆ, ಈಗ ನೆಕ್ಸ್ಟ್ ಫಸ್ಟ್ ಏನು 1931 ಒಳಗೆ. ಓಕೆ, ಈಗ ಮೊದಲು ನನಗೆ ಎಲ್ಲ ತೋರಿಸ್ಬೇಕಲ್ಲ, 121 ತನಕ ನಾನು ತೋರಿಸ್ಬೇಕು. ಸೊ ನಾನು ಏನ್ ಮಾಡ್ತೀನಿ ಇಲ್ಲಿ, ಇದು 10, ನೆಕ್ಸ್ಟ್ 20, ನೆಕ್ಸ್ಟ್ 30, ನೆಕ್ಸ್ಟ್ 40, next 50, 60, 70, 80, 90, 100, 110, 120, 130. ಒಂದೂರ 30. ಕರೆಕ್ಟ್ ಆಯ್ತಾ? ಈಗ ಫಸ್ಟ್ ಯಾವ್ದು ನೋಡ್ರಿ, 1931 ಒಳಗೆ 28. ಒಂದ್ ಸಿಂಪಲ್ 28. ಒಂದ್ ನೋಡ್ರಿ, ಒಂದು ಸೆಂಟಿಮೀಟರ್ ಅಂದ್ರೆ ಎಷ್ಟು ಇರ್ತದ? 10 ಡಿವಿಷನ್ ಇರ್ತಾವ. 10 ಡಿವಿಷನ್ ಅಂದ್ರೆ ಎಷ್ಟು ತೊಗೊಂಡಿನಿ ಇಲ್ಲಿ? 1 ಸೆಂಟಿಮೀಟರ್ ಅಂದ್ರೆ 10 ತೊಗೊಂಡಿನಿ, 10 ಯೂನಿಟ್ಸ್. ಒಂದು ಡಿವಿಷನ್ ಅಂದ್ರೆ ಎಷ್ಟು? ಒಂದು ಡಿವಿಷನ್ ಅಂದ್ರೆ ಎಷ್ಟು? 10 ಡಿವೈಡೆಡ್ ಬೈ 10. 10 ಡಿವಿಷನ್ ಅಂದ್ರೆ 10 ಯೂನಿಟ್. 1 ಡಿವಿಷನ್ ಅಂದ್ರೆ 1 ಯೂನಿಟ್. ಸೊ ಈಗ 28 ತೋರಿಸ್ಬೇಕಾಗಿತ್ತು. 28 ಇಲ್ಲಿ 30 ಅದ, ಇಲ್ಲಿ 20 ಅದ. 20, 2, 3, 4, 5, 6, 7, 8, 9, 10. ನೋಡ್ರಿ 20 ಇಲ್ಲಿ 30. 28 ಹೆಂಗ್ ತೋರಿಸೋದು? 21, 22, 23, 24, 25, 26, 27, 28. ಇದು 28 ಆಗ್ತದೆ. 8 ಡಿವಿಷನ್ ಆಗೋಣ ಬರ್ತದೆ 28. 20 ಆದ ಬಳಿಕ 8 ಡಿವಿಷನ್. 20 ಆದ ಬಳಿಕ 8 ಡಿವಿಷನ್. ನಾನು ಇಲ್ಲಿ ತಗೋತೇನೆ ಅಪ್ರಾಕ್ಸಿಮೇಟ್ಲಿ. That's all. ಆಯ್ತಾ? ಸೊ ಎಷ್ಟದ? 28. 28 ಅಂದ್ರೆ 28 ಕೋಟಿ, 28 crores. ಓಕೆ, ಆಗಾಳೆ ನೋಡ್ರಿ 10 ಡಿವಿಷನ್ ಅಂದ್ರೆ ಆಗಾಳೆ ಎಷ್ಟಿತ್ತು? 500 ಇತ್ತಿಲ್ಲ, 500. 10 ಡಿವಿಷನ್ ಅಂದ್ರೆ ಆಗಾಳೆ ಎಷ್ಟಿತ್ತು? 500 ಇತ್ತು. ಸೊ 1 ಡಿವಿಷನ್ ಅಂದ್ರ 500 ಡಿವೈಡೆಡ್ ಬೈ 10 ಅಂದ್ರ 50 ಆಗಿತ್ತು ಆಗಾಳೆ. ಫಸ್ಟ್ ಲೆಕ್ಕದಾಗ 10 ಡಿವಿಷನ್ ಅಂದ್ರ 500 ಇತ್ತು. ಯಾಕಂದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 500 ತಗೊಂಡಿದ್ದೆವು. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 500 ತಗೊಂಡಿದ್ದೀವಿ ಅಲ್ಲಿ. ಯಾಕ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 500 ತಗೊಂಡಿದ್ದೆವು. 1 ಸೆಂಟಿಮೀಟರ್ 10 ಡಿವಿಷನ್ ಇರ್ತಾವ. 10 ಡಿವಿಷನ್ 500. 1 ಡಿವಿಷನ್ ಅಂದ್ರ 500 ಡಿವೈಡೆಡ್ ಬೈ 10 ಅಂದ್ರೆ 50 ಬಂದಿತ್ತು. ಈಗ 1 ಸೆಂಟಿಮೀಟರ್ ಎಷ್ಟು ತಗೊಂಡಿನಿ? 1 ಸೆಂಟಿಮೀಟರ್ 10 ತಗೊಂಡಿನಿ. therefore 1 centimeter is equal to 10 division is equal to 10 units. So 1 division is 10 by 10. ಅಂದ್ರೆ ಎಷ್ಟು ಬರ್ತದ? 1 unit. ಇದು ತಿಳಿತ ಎಲ್ಲರಿಗೆ? Have you understood all of you this one? ಇದೆಲ್ಲರಿಗೆ ತಿಳಿದದ? ತಿಳಿದ ರೇಸ್ ಮಾಡ್ರಿ ಹ್ಯಾಂಡ್. ಈ ಕಾನ್ಸೆಪ್ಟ್ ತಿಳಿದಿರ? ಓಕೆ, ನೆಕ್ಸ್ಟ್ ಇರೋದು ನೋಡ್ರಿ ಸೆಕೆಂಡ್ 1941 ಒಳಗೆ 32 ಅಂದ್ರೆ 30 ಆದ ಬಳಿಕ 2 ಡಿವಿಷನ್. 30 ಆದ ಬಳಿಕ 2 ಡಿವಿಷನ್. ಓಕೆ, ಸ್ವಲ್ಪ ಜಾಗ ಬಿಟ್ರಿ, ಸ್ವಲ್ಪ ಜಾಗ ಬಿಟ್ಟು 32. ನೆಕ್ಸ್ಟ್ ಮೂರನೇದು 1951 ಒಳಗ 36. 30 ಆದ ಬಳಿಕ 6 ಡಿವಿಷನ್, 6 ಡಿವಿಷನ್ಸ್. 1951 ಗೆ ಎಷ್ಟಪ್ಪ? 36. ನೆಕ್ಸ್ಟ್ 1961 ಒಳಗ 46.
1961 ಒಳಗ 46 ಅಂದ್ರ ಸಾರಿ 44 ಅಂದ್ರ 46 ಬಳಕ 4 ಡಿವಿಷನ್ ತಗೋದು 46 ಬಳಕ 4 ಡಿವಿಷನ್ ತಗೋದು ನೆಕ್ಸ್ಟ್ 1971 ಒಳಗ 55 1971 55 ಹತ್ರ 56 ಬಳಕ 5 ಡಿವಿಷನ್ ನೆಕ್ಸ್ಟ್ 1981 ಒಳಗ 68 ಅಂದ್ರ 66 ಬಳಕ 8 ಡಿವಿಷನ್ 8 ಡಿವಿಷನ್ಸ್ ಅಥವಾ 70ಕ್ಕಿಂತ 2 ಡಿವಿಷನ್ ಕಡಿಮೆ ಸೊ 70ಕ್ಕಿಂತ 2 ಡಿವಿಷನ್ ಕಡಿಮೆ ತಗೊಳ್ರಿ ಯಾವಾಗ 1981 68 ನೆಕ್ಸ್ಟ್ 1991 ಒಳಗೆ 86 ಬಳಕ 5 ಡಿವಿಷನ್ 86 ಬಳಕ 5 ಡಿವಿಷನ್ ನೆಕ್ಸ್ಟ್ ಲಾಸ್ಟ್ ಒನ್ 2001 103 ಅಂದ್ರ 100 ಆದ ಬಳಕ 3 ಡಿವಿಷನ್ 100 ಆದ ಬಳಕ 3 ಡಿವಿಷನ್ ನೆಕ್ಸ್ಟ್ 2011 ಗೆ 120 ಆದ ಬಳಕ 1 ಡಿವಿಷನ್ 120 ಆದ ಬಳಕ 1 ಡಿವಿಷನ್ ಈಗ ನೋಡ್ರಿ ಈಗೆಲ್ಲ ವರ್ಷಗಳು ಬರಿತೀನಿ ಕೆಳಗಡೆ ಫಸ್ಟ್ ಒನ್ ಏನು 1931 ನೆಕ್ಸ್ಟ್ 1941 ನೆಕ್ಸ್ಟ್ 1951 ನೆಕ್ಸ್ಟ್ 1961 1971 1981 1991 okay next 2001 next 2011
ಈಗ ಒಂದೊಂದು ಬಾರ್ ನಡು ಗ್ಯಾಪ್ ಏನದಲ್ಲ, ಆ ಗ್ಯಾಪ್ಗಳು ಬಿಟ್ಟು ಬಾರ್ ಏನದಾವ ಅಷ್ಟೇ ಏನ್ ಮಾಡ್ಬೇಕು ನಾನು ಹ್ಯಾಶ್ ಮಾಡ್ಬೇಕು. ಅಂದ್ರೆ ಬಾರ್ಗಳು ಕನ್ಫ್ಯೂಸ್ ಆಗಲ್ಲ. ಇದು ಬಾರ್, ಇದು this is bar. Just a moment, I have a call. I'll stop recording. I'll pause recording. Okay, shall we start? We have last 10 minutes to complete this. ಕೆಲಸಕ್ಕೆ ಎಲ್ಲರಿಗೆ ನಾ ಮಾತಾಡಿದ್ದು? Are you able to listen to me properly? Raise your hands. Raise your hands, all of you. Yes. So ಏನ್ ಮಾಡ್ಬೇಕು, ಒಂದೊಂದು ಬಾರ್ ಅನ್ನ ಈ ರೀತಿ ಹ್ಯಾಶ್ ಮಾಡ್ಬೇಕು. ಯು ಹ್ಯಾವ್ ಟು ಡು ಹ್ಯಾಶಿಂಗ್ಸ್ ಹಿಯರ್. ಓಕೆ, ಈ ರೀತಿ ಹ್ಯಾಶ್ ಮಾಡ್ಬೇಕು. ಯಾಕಂದ್ರೆ ಯಾಕೆ ಹ್ಯಾಶ್ ಮಾಡೋದು ಅಂತ ಹೇಳಿಕತ್ತೀನಿ ಅಂದ್ರೆ, ಆ ಬಾರ್ ನಡುವೆ ಏನ್ ಗ್ಯಾಪ್ ಅದಲ್ಲ, ಆ ಗ್ಯಾಪ್ ಬಾರ್ ಎರಡು ಒಂದೇ ಟೈಪ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರ ನೋಡ್ರಿ, 2-3 ತರ ಡಿಫ್ರೆನ್ಶಿಯೇಷನ್ ಹೇಳ್ತೀನಿ ನಿಮಗ. ಇದು ಒಂದು ಈ ರೀತಿ ಹ್ಯಾಶ್ ಮಾಡ್ಬೇಕು. ಹ್ಯಾಶ್ ಮಾಡಿದ್ರೆ ಡಿಫ್ರೆನ್ಶಿಯೇಟ್ ಮಾಡ್ದಂಗ ಆಗುತ್ತ. ಓಕೆ, ನೋಡ್ರಿ, ಒಂದ್ ಏನ್ ಮಾಡ್ಬೇಕು, ಈ ಇದ್ರದ್ದು ಏನ್ ವಿಡ್ತ್ ಅದಲ್ಲ, ಈ ವಿಡ್ತ್ ಈ ಗ್ಯಾಪ್ ಬೇರೆ ಬೇರೆ ಇಟ್ರ ಅಂದ್ರೆ ತಾನೇ ಬೇರೆ ಕಾಣಕ್ ಸ್ಟಾರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇದು ಬಾರ್, ಇದು ಬಾರ್, ಇದ್ರ ನಡು ಗ್ಯಾಪ್ ಇಷ್ಟಿಟ್ಟು ಮತ್ತೊಂದು ಬಾರ್ ಹಿಂಗ, ಮತ್ ಇಷ್ಟೇ ಗ್ಯಾಪ್ ದೊಡ್ಡದಿಟ್ಟು ಮತ್ತೊಂದು ಬಾರ್ ಹಿಂಗ, ಹಿಂಗರಿ ಮಾಡ್ರಿ ಒಂದು. ಅಂದ್ರೆ ಗ್ಯಾಪ್ ದೊಡ್ಡದು ಬಾರ್ ಸಣ್ಣ, ಗ್ಯಾಪ್ ದೊಡ್ಡದು ಬಾರ್ ಸಣ್ಣ, ಹಂಗಾರೆ ಮಾಡ್ರಿ. ಅಥವಾ ಗ್ಯಾಪ್ ಸಣ್ಣ ಬಾರ ದಪ್ಪನ್ನು ಮಾಡಿದ್ರು ನಡೀತದ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೇನೆ ನಿಮ್ಗ, ಇದು ಒಂದು ಬಾರ, ಬಾರ್ ದೊಡ್ಡದು ಮಾಡಿದ್ರಿ, ಗ್ಯಾಪ್ ಸಣ್ಣ ಮಾಡ್ರಿ, ನೆಕ್ಸ್ಟ್ ಬಾರ್ ಹಿಂಗ, ನೆಕ್ಸ್ಟ್ ಬಾರ್ ಹಿಂಗ, ಗ್ಯಾಪ್ ಸಣ್ಣ. ಅಂದ್ರೆ ಇವು ಎಲ್ಲಾದ್ರ ಇದು ಗ್ಯಾಪ್ ಅಂತ ಗೊತ್ತಾಗ್ತೈತಿ, ಇದು ಬಾರ್ ಅಂತ ಗೊತ್ತಾಗ್ತೈತಿ. ಬಾರ ಇದು ಗ್ಯಾಪ್, ಗ್ಯಾಪ್ ಸಣ್ಣ ಇಡ್ರಿ, ಬಾರ್ ದೊಡ್ಡ ಇಡ್ರಿ. ಅಥವಾ ಬಾರ್ ದೊಡ್ಡ ಇಡ್ರಿ, ಬಾರ್ ಸಣ್ಣ ಇಡ್ರಿ, ಗ್ಯಾಪ್ ದೊಡ್ಡ ಇಡ್ರಿ. ಯಾವ್ದಾರ ಮಾಡ್ರಿ. ಎರಡೂ ಸೇಮ್ ಮಾಡಿದ್ರೆ ಕನ್ಫ್ಯೂಷನ್ ಆಗ್ತೈತಿ. ಇಲ್ಲಿ ಏನಾಗೈತಿ, ಸ್ವಲ್ಪ ಎರಡೂ ಸೇಮ್ ಅದಾವ. ಯಾಕಂದ್ರೆ ನಂಗೆ ಡಿಸ್ಟೆನ್ಸ್ ಜಾಸ್ತಿ ಜಾಗ ಇರ್ಲಿಲ್ಲ, ಜಾಗ ಇರ್ಲಾರ್ದಕ್ಕೆ ಏನ್ ಮಾಡಿನಿ, ಎರಡೂ ಸೇಮ್ ಇಟ್ಟೀನಿ. ಎರಡೂ ಸೇಮ್ ಇಡೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತಿ. ಅದಕ್ಕೆ ಬೆಸ್ಟ್ ಏನ್ ಗೊತ್ತಾ, ಹ್ಯಾಶ್ ಮಾಡಿಬಿಟ್ರೆ ಅಂದ್ರೆ ಅದಕ್ಕೆ ಕನ್ಫ್ಯೂಷನ್ ಹೋಗ್ಬಿಡ್ತದೆ. ಸೊ ನೋಡ್ರಿ, ಇಲ್ಲಿ 1931ಗೆ 28 ಈ ಬಾರ್ ನಡು ಸ್ವಲ್ಪ ಗ್ಯಾಪ್ ಅದ. ಇಲ್ಲಿ ಎಷ್ಟು ಗ್ಯಾಪ್ ಅದಲ್ಲ ಅಷ್ಟೇ ಗ್ಯಾಪ್ ಎಲ್ಲಾ ಕಡೆ ಕೊಡ್ಬೇಕು. ಈ ಗ್ಯಾಪ್ ಸೇಮ್ ಇರಬೇಕು. ದಿಸ್ ಗ್ಯಾಪ್ ಶುಡ್ ಬಿ ಸೇಮ್. ಎಲ್ಲಾ ಕಡೆ ಈ ಗ್ಯಾಪ್ ಸೇಮ್ ಇರಬೇಕು. ಇಷ್ಟೇ ಗ್ಯಾಪ್ ಕೊಡ್ಬೇಕು ಎಲ್ಲಾ ಕಡೆ. ಗ್ಯಾಪ್ ಹೆಚ್ಚಿಗೆ ಮಾಡಕ್ ಹೋಗ್ಬಾರ್ದು. ಅರ್ಥ ಆಯ್ತು ನಿಮ್ಗ? ಗ್ಯಾಪ್ ಶುಡ್ ಬಿ ಸೇಮ್. ಒಂದು. ನೆಕ್ಸ್ಟ್ ಎಲ್ಲಾ ಬಾರ್ಗಳಿಗೆ ಹ್ಯಾಶಿಂಗ್ ಮಾಡ್ಬೇಕು. ಸೆಕೆಂಡ್, ರೈಟ್. ಈ ಕಡೆ ಬಾಜು ಏನು ಸ್ಕೇಲ್ ಇಲ್ಲ, ಸುಮ್ನೆ ಹಂಗೆ ಅಂದಾಜ್ ತಗೊಂಡಿನ. ಎಕ್ಸ್ ಆಕ್ಸಿಸ್ ನಾಗ ಇದೇನು ಸ್ಕೇಲ್ ತಗೊಂಡಿಲ್ಲ, ಎಕ್ಸ್ ಆಕ್ಸಿಸ್ ಇಲ್ಲ, ಬರೀ ವೈ ಆಕ್ಸಿಸ್ ಒಂದೇ ಸ್ಕೇಲ್ ತಗೊಂಡಿನಿ. ಸೊ 1931ಗೆ 28 ಅಂದ್ರೆ 28 crores, 1941ಗೆ 32 crores, 1951ಗೆ 36 crores, 1961ಗೆ 44 crores, 1971ಗೆ 55 crores, 1981ಗೆ 68 crores, 1991ಗೆ 85 crores, 2001ಗೆ 103 crores, 2011ಗೆ 121 crores ಆಗಿದೆ. ಏನಾದ್ರೂ ಡೌಟ್ ಇದ್ರೆ ಹೇಳ್ರಿ. If any doubt, tell me, so that we'll move on to the next problem. ಅದನ್ನ ನಾಳೆ ಹೇಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನಾನು. ಓಕೆ, ನಾಳೆ ಇನ್ನೊಂದು ಲೆಕ್ಕ ಬಿಡಿಸಿ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಹೇಳ್ಬೋದು ನಾನು. ನೆಕ್ಸ್ಟ್ ಪ್ರಾಬ್ಲಮ್ ಅದನ್ನ ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ರಪ್ಪ ನೀವು. ನೆಕ್ಸ್ಟ್ ಪ್ರಾಬ್ಲಮ್ ಇದನ್ನ ಹೋಮ್ ವರ್ಕ್ ಮಾಡ್ರಿ. ಇದನ್ನ ಯಾವುದು ಇದು? ದಿಸ್ ಪ್ರಾಬ್ಲಮ್. ಫಾಲೋಯಿಂಗ್ ಆರ್ ದ ಬರ್ತ್ ರೇಟ್ಸ್ ಆಫ್ ಸಮ್ ಆಫ್ ದ ಕಂಟ್ರಿ. Represent the data by simple bar diagram. China birth rate per 1000 40. Next, India birth rate per 1000 31. UK 20. Germany 16. Sweden 15. ಅಷ್ಟು ಮಾಡಿ ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗೆದಿದ್ದೀನಿ ನೋಡ್ರಿ. ಇದು ನೀವು ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ರಿ. ಇದನ್ನ ಹೋಮ್ ವರ್ಕ್ ಮಾಡ್ರಿ. ಡೂ ದಿಸ್ ಆಸ್ ಯುವರ್ ಹೋಮ್ ವರ್ಕ್. ಗೊತ್ತಾಯ್ತಾ? ಡೂ ದಿಸ್ ಆಸ್ ಯುವರ್ ಹೋಮ್ ವರ್ಕ್. ನೀವು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾನು ಏನ್ ಮಾಡ್ಬಿಡ್ತೀನಿ, ನಾಳೆ ಸೀದಾ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಸ್ಟಾರ್ಟ್ ಮಾಡ್ಬೋದು ನಾನು. I will start with component bar diagram. ಇನ್ನೊಂದು ಲೆಕ್ಕ ಅದು, ಇನ್ನೊಂದು 2 ಲೆಕ್ಕ ಅದು, ಆಮೇಲೆ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಮಾಡುದು. ಇಲ್ಲ ಇನ್ನೊಂದು 2 ಲೆಕ್ಕ ಹೇಳ್ತೀನಿ ತೋರಿ, ಏನು ದೊಡ್ಡ ಮಾತಲ್ಲ.
Any doubts in this problem? You tell me. ನೋಡ್ರಿ ಕಂಪಲ್ಸರಿ ನೀವು ಇಲ್ಲಿ ಟೈಟಲ್ ಬರಿಬೇಕು, ಆಕ್ಸಸ್ ಇದು ಇಯರ್ಸ್, ಇದು ಪಾಪ್ಯುಲೇಷನ್, ಇದೆಲ್ಲ ಕರೆಕ್ಟ್ ಆಗಿ ಬರಿಬೇಕು, ಸ್ಕೇಲ್ ಬರಿಬೇಕು, ಅದ್ರಲ್ಲಿ ಮಾರ್ಕ್ಸ್ ಸಿಗ್ತಾವ. ಇದನ್ ಬೇಕಾದ್ರೆ ಇನ್ ಕ್ರೋರ್ಸ್ ಏನದಲ್ಲ, ಇದನ್ನ ನೀವು ಹೆಡ್ ನೋಟ್ ಅಂತ ಹೇಳಿ ಕೆಳಗೂ ಬರಿಬಹುದು. ಆಲ್ ದ ಡೈಮೆನ್ಷನ್ಸ್, ಆಲ್ ದ ಫಿಗರ್ಸ್ ಆರ್ ಇನ್ ಕ್ರೋರ್ಸ್ ಅಂತ ಹೇಳಿ, ಆಲ್ ದ ಫಿಗರ್ಸ್ ಆರ್ ಕ್ರೋರ್ಸ್ ಅಂತ ಹೇಳಿ ಹೆಡ್ ನೋಟ್ ಬರಿಬಹುದು, ಅಥವಾ ಇಲ್ಲೇನು ಅದರಲ್ಲಿ ಟೈಟಲ್ ನಲ್ಲಿ ಬರಿಬಹುದು, ಅಥವಾ ಬೇಡ ಅಂದ್ರೆ ಕೆಳಗಡೆ ಫುಟ್ ನೋಟ್, ಕೆಳಗಡೆ ಬರಿಬಹುದು ಫುಟ್ ನೋಟ್ ಅಂತ ಹೇಳಿ. ನಿಮ್ಗೆ ಹೇಳಿ ನಾನು ಕೆಳಗಡೆ ಇದೇ ಲೈನ್ ಅನ್ನ ಕೆಳಗಡೆ ಬರಿಬಹುದು, ಫುಟ್ ನೋಟ್ ಅಂತ ಹ್ಯಾಶ್ ಹಾಕಿ ಅಲ್ಲಿ ಇದನ್ನ ಬರಿಬಹುದು. ಆಲ್ ದ ಫಿಗರ್ಸ್ ಆರ್ ಇನ್ ಕ್ರೋರ್ಸ್. ಇದನ್ನ ಫುಟ್ ನೋಟ್ ಅಂತೀನಿ. ಕೆಳಗಡೆ ಬರೆದ್ರೆ ಫುಟ್ ನೋಟ್, ಮೇಲ್ಗಡೆ ಬರೆದ್ರೆ ಹೆಡ್ ನೋಟ್. ಇಲ್ಲೇ ಟೈಟಲ್ ನ್ಯಾಗೂ ಬರಿಬಹುದು. ನಾ ಏನ್ ಮಾಡ್ಬಿಟ್ಟಿನಿ, ಟೈಟಲ್ ನ್ಯಾಗೆ ಬರ್ದ್ಬಿಟ್ಟಿನಿ ನೋಡ್ರಿ, ಇನ್ ಕ್ರೋರ್ಸ್ ಅಂತ ಹೇಳಿ ಟೈಟಲ್ ನ್ಯಾಗೆ ಬರ್ದ್ಬಿಟ್ಟಿನಿ. ಅರ್ಥ ಆಯ್ತಾ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ದಿಸ್ ಇಸ್ ಸ್ಕೇಲ್. ಇಲ್ಲಿ ಸ್ವಲ್ಪ ರಫ್ ಆಗೈತಿದ್ದು ಸ್ಕೇಲ್, ಇಲ್ಲಿ ಬರ್ದಿದ್ದು ಸ್ಕೇಲ್. ಇಲ್ಲಿ ನಿಮ್ಗೆ ಶೈನ್ ಆಗ್ಲಿಕ್ಕೆ ಅಲ್ಲಿ ಸ್ಕೇಲ್ ಅಂತ ಬರೆದಿದ್ದೆ. ಇಲ್ಲಿ ಸ್ಕೇಲ್ ಬೈ ಆಕ್ಸಿಸ್ ಅಂದ್ರೆ ಎಷ್ಟು. ಎನಿ ಡೌಟ್ಸ್? All of you understood? If understood, please raise your hands. ಏನ್ರ ಡೌಟ್ ಇದ್ರೆ ಹೇಳ್ರಿ. ಈ ಲೆಕ್ಕದಲ್ಲಿ ಏನ್ರ ಡೌಟ್ ಇದ್ರೆ ಹೇಳ್ರಿ. ಏನು ಡೌಟ್ ಇಲ್ಲ? ಸೊ ನೆಕ್ಸ್ಟ್ ಲೆಕ್ಕ ಹೋಮ್ವರ್ಕ್ ಮಾಡ್ರಿ. ನೆಕ್ಸ್ಟ್ 2 ಲೆಕ್ಕ ನೋಡ್ರಿ, 2 ಹೋಮ್ವರ್ಕ್ ಮಾಡ್ರಿ. both the problems do as homework. ಒಂದು ಈ ಲೆಕ್ಕ ಹೇಳಿದೆ, ಇದನ್ನು ಹೋಮ್ವರ್ಕ್ ಮಾಡ್ರಿ. ಇದನ್ನ ನೆಕ್ಸ್ಟ್ ಈ ಲೆಕ್ಕ ಐತ್ ನೋಡ್ರಿ. The following data gives the sex ratio. Okay, following data gives the sex ratio, number of women per 1000 men in various years in India. Represent the data by a bar diagram ಅಂತ ಹೇಳಿ ಕೊಟ್ಟ ನೋಡ್ರಿ. ಇಯರ್ 1931, 41, 51, 61, 71, 81, 91, 2001. sex ratio 950, 945, 946, 941, 930, 934, 929 and 933. ಇದನ್ನ ಸಿಂಪಲ್ ಬಾರ್ ಡಯಾಗ್ರಾಮ್ ನಲ್ಲಿ ರಿಪ್ರೆಸೆಂಟ್ ಮಾಡ್ರಿ. ಇವೆರಡು ಲೆಕ್ಕ ಕೊಟ್ಟಿನಿ, ಹೋಮ್ವರ್ಕ್ ಮಾಡ್ಬೇಕು ನೋಡ್ರಿ. ಇವ್ ಮಾಡ್ಬಿಟ್ರಂದ್ರ ನಾವು ಡೈರೆಕ್ಟ್ ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಎಲ್ಲರೂ ತೆಗೆದಿದ್ರಂದ್ರ ಇವೆರಡು ಲೆಕ್ಕ ಮಾಡಿ ನನಗೆ ನೀವು ಕಳಿಸ್ತೀರಾ ಇವತ್ತೇ ವಾಟ್ಸಪ್ಗೆ? ಇವೆರಡು ಲೆಕ್ಕ ಮಾಡಿ ಇವತ್ತು ಈವ್ನಿಂಗ್ ವಾಟ್ಸಪ್ಗೆ ಕಳಿಸ್ತೀರಾ? 2 ಲೆಕ್ಕ ಮಾಡಿ ಕಳಿಸ್ತಾರೆ ನೋಡು ಎಷ್ಟು ಜನ ಕಳಿಸ್ತಾರೆ ಅಂತ ಹೇಳಿ. Do it as homework, both the problems. ಮೊದಲ ಹ್ಯಾಂಡ್ಸ್ ಕೆಳಗಡೆ ಇಳಿಸ್ರಿ. 2 ಹೋಮ್ವರ್ಕ್ ಮಾಡಿ ಅಂತ ಹೇಳಿನಿ, ಅದಕ್ಕೆ ಹ್ಯಾಂಡ್ಸ್ ರೇಸ್ ಮಾಡ್ರಿ. ಓಕೆ, ಹಾ, ಹ್ಯಾಂಡ್ಸ್ ಕೆಳಗಿಳಿಸಿ ಆಮೇಲೆ ಮತ್ತೆ ಹ್ಯಾಂಡ್ಸ್ ರೇಸ್ ಮಾಡ್ರಿ. ಇವು 2 ಪ್ರಾಬ್ಲಮ್ ಹೋಮ್ವರ್ಕ್ ಮಾಡಿ ನನ್ಗ ತೋರಿಸ್ಬೇಕು ನೀವು ನಾಳೆ. ಓಕೆ, ಇವತ್ತು ಬರೀ 17 ಜನ ಅದಿರಿ. ಇಟ್ಸ್ ಸೋ ಬ್ಯಾಡ್. ಎಷ್ಟು ಕಟ್ ನೋಡ್ರಿ, ಇಷ್ಟು ಗುದ್ದಾಡಿ ಹೇಳೋರ್ಗು 17 ಜನ ಅದಿರಿ ನೀವು. ಮೊನ್ನೆನೆ ಎಲ್ಲಾ ಮಾತಾಡಿದ್ದಾಯ್ತು, ಮಂಜುನಾಥ್ ಸರ್ ಮಾತಾಡಿದ್ರು, ಎಲ್ಲಾ ಮಾತಾಡಿದ್ರು. ಬಟ್ ಅಗೇನ್ ಯುವರ್ ಅಟೆಂಡೆನ್ಸ್ ಇಸ್ ವೆರಿ ಲೋ. ಇನ್ಫಾರ್ಮ್ ಯುವರ್ ಫ್ರೆಂಡ್ಸ್. ಎಲ್ಲಾ ನಿಮ್ ಫ್ರೆಂಡ್ಸ್ಗೆ ಹೇಳ್ರಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನಿಮ್ ಫ್ರೆಂಡ್ಸ್ಗೆಲ್ಲ ಇನ್ಫಾರ್ಮ್ ಮಾಡ್ರಿ. ಓಕೆ, ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್. I'll end the session now. We'll meet tomorrow or whenever possible. Thank you. Thank you all.